ಕಂಪ್ಲೀಟ್ ಮಿಲೆಟ್. ನಮ್ಮಲ್ಲಿ ಪ್ರಾಡಕ್ಟ್ ಸಿಗಲ್ದೇ ಇರೋದು ಹೇಳ್ತೀನಿ. ಓಕೆ ನೋ ರೈಸ್, ನೋ ವೀಟ್, ನೋ ರವಾ, ನೋ ಮೈದಾ, ನೋ ಸೋಡಾ, ನೋ ಕೆಮಿಕಲ್, ನೋ ರಿಫೈನ್ಡ್ ಆಯಿಲ್, ನೋ ಕಲರ್, ನೋ ಪ್ರಿಸರ್ವೇಟಿವ್. ಇದು ಯಾವುದು ಸಿಗುತ್ತೆ. ಬಟ್ ನಿಮ್ಗೆ ಎಲ್ಲ ಫುಡ್ ಸಿಗುತ್ತೆ. ಬಿಸಿಬೇಳೆ ಭಾತ ಸಿಗುತ್ತೆ, ಪೊಂಗಲ್ ಸಿಗುತ್ತೆ, ಉಪ್ಪಿಟ್ಟು ಸಿಗುತ್ತೆ, ಜಾಗರಿ ಭಾತ್ ಸಿಗುತ್ತೆ, ದೋಸೆ, ಇಡ್ಲಿ, ಪುಟ್ಟು, ವಡೆ, ಬೋಂಡ ಎಲ್ಲ ಸಿಗುತ್ತೆ. ಮಿಲೆಟ್ಸ್ ಅಲ್ಲಿ ಮಾತ್ರ ಸಿಗುತ್ತೆ. ಬೇರೆದ್ರಲ್ಲಿ ಯಾವ್ದು ಬೇರೆ ಕೆಮಿಕಲ್ಸ್ ಯಾವ್ದು ಯೂಸ್ ಮಾಡಲ್ಲ. ಅದು ಹೊಸಲು ದಾಟಿ ಒಳಗಡೆ ಬರೋಂಗೆ ಆ ಥರ ಮಾಡಿದ್ದೆ. ಓಕೆ. ನೆಕ್ಸ್ಟ್ ಆಯಿಲ್ಸ್ ಬಂದ್ರೆ ಆಯಿಲ್ ಅಲ್ಲಿ ಯಾವ್ದೇ ತರ ಆಯಿಲ್ಸ್ ಇರುತ್ತೆ? ಹೆಲ್ತ್ ಅಂತ ಅಂದ ತಕ್ಷಣ ಮುಖ್ಯವಾಗಿ ಬರೋದು ನಮ್ಗೆ ಡೈಲಿ ಯೂಸ್ ಏನ್ ಮಾಡ್ತೀವಿ. ಸಾಲ್ಟ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ರೈಸ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಇದನ್ನೆಲ್ಲ ಎವ್ರಿ ಡೇ ಯೂಸ್ ಮಾಡೋದು. ಈಗ ನಿಮ್ಗೊಂದು ಯಾವ್ದು ಹುರುಳಿ ಕಾಳು, ಇದು ಒಂದ್ಸರಿ ಮೂನ್ ತರ ಯಾವಾಗ್ಲೂ ತಿಂಗ್ಳಿಗೊಂದ್ಸರಿ ತಪ್ಪಿದ್ರೆ 15 ದಿನಕ್ಕೊಂದ್ಸರಿ ಏನೋ ಯೂಸ್ ಮಾಡ್ತಾರೆ. ಅದನ್ನ ಪ್ರಾಬ್ಲಮ್ ಇಲ್ಲ. ಬಟ್ ಡೈಲಿ ಯೂಸ್ ಮಾಡೋದು, ಉಪ್ಪು ಯೂಸ್ ಮಾಡ್ತೀವಿ, ಎಣ್ಣೆ ಯೂಸ್ ಮಾಡ್ತೀವಿ, ಅಕ್ಕಿ ಯೂಸ್ ಮಾಡ್ತೀವಿ, ಸಕ್ಕರೆ, ಇದನ್ನೆಲ್ಲ ರೆಗ್ಯುಲರ್ ಯೂಸ್ ಮಾಡ್ತಾರೆ. ಹಾಲು, ಕಾಫಿ ಪೌಡರ್, ಟೀ ಪೌಡರ್. ಅದು ಡೈಲಿ ನಮ್ಗೆ ಹೋಗ್ತಾ ಸಣ್ಣ ಸ್ವಲ್ಪ ಪಾಯ್ಸನ್ ಅಂತ, ಸ್ಲೋ ಪಾಯ್ಸನ್ ತರ ಆಗುತ್ತೆ, ಬಾಡಿ ಯೂಸ್ ಆಗುತ್ತೆ. ಕಂಪ್ಲೀಟ್ ನಾವು ಸೆಲ್ಫ್ ಲೈಫ್ ಎಲ್ಲ ಹಾಳಾಗೋಗಿ ಒಂದು ಅವಾಗ 100 ವರ್ಷ ಅಂತ ಇದ್ದಿದ್ದು ಇವಾಗ 40 ವರ್ಷ